ನಮಸ್ಕಾರ. ಬಹಳ ದುಃಖದಿಂದ ನಾನು ಈ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನ್ನ ತರುಣಾವಸ್ಥೆಯಿಂದ ಪರಿಚಿತರಾಗಿದ್ದ, ನನ್ನ ಜೀವನದ ಅನೇಕ ಹಂತಗಳಲ್ಲಿ ಮಾರ್ಗದರ್ಶನ ಮಾಡಿದ, ಒಂದು ರೀತಿ ನನ್ನನ್ನು ಬೆಳೆಸಿದ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ, ಜನಸಂಘದ ಮತ್ತು ಬಿಜೆಪಿಯ ಹಿರಿಯ ನಾಯಕ ಶ್ರೀ ರಾಮಚಂದ್ರಗೌಡರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ರಾಮಚಂದ್ರಗೌಡ ಅಂತಂತಂದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹೆಸರು, ಅದು ಹೋರಾಟದ ಹೆಸರು. ನಾನು ಅವ್ರನ್ನ ಫಸ್ಟ್ ನೋಡಿದ್ದು, ಮೊದಲನೇ ಬಾರಿ ನೋಡಿದ್ದು 1980ನೇ ಇಸ್ವಿ. ಆಗ ಬೆಂಗಳೂರು ನಗರಸಭೆಗೆ ಚುನಾವಣೆಗೆ ನಿಂತಿತ್ತು. ಮಲ್ಲೇಶ್ವರದ ಲಿಂಕ್ ರೋಡಲ್ಲಿ ಪೈಪ್ ಲೈನಲ್ಲಿ ಅವರ ಮನೆ ಇತ್ತು. 15 ವರ್ಷ ಆದ. ಮೊದಲನೇ ಬಾರಿ ಒಂದು ಚುನಾವಣೆಯಲ್ಲಿ ಮೈಕ್ ಪ್ರಾಪಗೇಂಡಾ ಮಾಡಿದ್ದು ರಾಮಚಂದ್ರಗೌಡರ ಚುನಾವಣೆ. ಆಟೋ ರಿಕ್ಷಾದ ತಗೊಂಡು ಮೈಕಲ್ಲಿ ಇಟ್ಕೊಂಡು ನಾನು ಮಾತಾಡಿದ್ದೆ. ಅದಾದ ನಂತರ ಅವರ ಜೊತೆನೇ ಒಡನಾಟ, ಅವರ ಸಹವಾಸ ಇಡೀ ಜೀವನದಲ್ಲಿ ನನಗೆ ಲಭ್ಯ ಆಯಿತು. 1983ರಲ್ಲಿ ಅವರು 2ನೇ ಸಲ ಕಾರ್ಪೊರೇಟರ್ ಆದರು. ನಾನು ಶ್ರೀರಾಮ್ಪುರದಿಂದ ಅವತ್ತು ಚುನಾಯಿತರಾದೆ, ಶ್ರೀರಾಮ್ಪುರ ಡಿವಿಷನ್ನಿಂದ, ಸುಬ್ರಹ್ಮಣ್ಯನಗರದಿಂದ. 70ನೇ ಇಸ್ವಿನಲ್ಲಿ ಜನಸಂಘದಿಂದ ಆಯ್ಕೆಯಾದ 3 ನಗರಸಭಾ ಸದಸ್ಯರೇ ರಾಮಚಂದ್ರಗೌಡರು. ಇನ್ನಿಬ್ರು ಕೃಷ್ಣಯ್ಯ ಅಂತ ಲೇಬರ್ ಅಡ್ವೊಕೇಟ್, ಇನ್ನೊಬ್ರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಇವ್ರು ಮೂವರು ತ್ರಿಮೂರ್ತಿಗಳು ಜನಸಂಘದ ನಗರಸಭಾ ಸದಸ್ಯರಾಗಿ. 83ರಲ್ಲಿ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನಾವು 4 ಜನ ಕಾರ್ಪೊರೇಟರ್ ಆಗಿದ್ವಿ. ರಾಮಚಂದ್ರಗೌಡರು ಚುನಾವಣೆ ನಿಂತಾಗ ಆಸ್ಪತ್ರೆಯಲ್ಲಿ ಬಹಳ ಆರೋಗ್ಯ ಕೆಟ್ಟಿತ್ತು. ಆಸ್ಪತ್ರೆಯಲ್ಲಿ ಇದ್ಕೊಂಡು ಚುನಾವಣೆ ಗೆದ್ದಿದ್ವಿ. ಚುನಾವಣಾ ಫಲಿತಾಂಶ ಆದ್ಮೇಲೆ ಅವರನ್ನು ನೋಡಕ್ ಹೋಗಿದ್ದೆ. ಅವ್ರಿಗೂ ನಾನು ಮಾತಾಡಿದ್ರು, ನೋಡು ಸುರೇಶ, ನಾನು ಪ್ರಾಮಿಸ್ ಮಾಡು, ಯಾರೇ ನಿನ್ನ ಹತ್ರ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಬಂದರೆ ನೀವು ದುಡ್ಡು ಕೊಡೋಕೆ ಹೋಗ್ಬೇಕು. ಯಾಕಂದ್ರೆ ನೀನು ದುಡ್ಡು ಕೊಡಬೇಕು ಅಂದ್ರೆ ಬೇರೆಯವ್ರ ಹತ್ರ ತಗೋಬೇಕು, ಅಧಿಕಾರಿಗಳ ಹತ್ರ ತಗೋಬೇಕು, ಗುತ್ತಿಗೆದಾರರ ಹತ್ರ ತಗೊಳಕ್ ಹೋಗ್ಬೇಡ ಅಂತ ಅವತ್ತು ಮೊದಲನೇ ದಿವಸ 83ನೇ ಇಸ್ವಿನಲ್ಲಿ ಶೇಷಾದ್ರಿಪುರದ ಮಾರುತಿ ನರಸಿಂಹಮಲ್ಲಿ ಹೇಳಿದ ಮಾತು ಹಾಸಿಗೆ ಬೆಡ್ಡಲ್ಲಿ ನನ್ನ ಇದುವರೆಗೂ ನನ್ನ ಕಾಪಾಡಿಕೊಂಡು ಬಂದಿದೆ. ಅವರ ನೇತೃತ್ವದಲ್ಲಿ ಅನೇಕ ಹೋರಾಟ ಮಾಡಿದ್ರು. ಪ್ರಾಪರ್ಟಿ ಟ್ಯಾಕ್ಸ್ ರಿವಿಷನ್ ವಿರುದ್ಧ 7 ದಿವಸದ ಅನಿರ್ದಿಷ್ಟ ಉಪವಾಸ ಮಾಡಿದ್ರು. ಒಂದು ರೀತಿಯಿಂದ ಜನಸಂಘದ ಮತ್ತು ಬಿಜೆಪಿಯ ಬೆಂಗಳೂರಿನ ಮೊದಲನೇ ಚುನಾಯಿತ ಪ್ರತಿನಿಧಿಗಳಲ್ಲಿ ರಾಮಚಂದ್ರಗೌಡರು. ಅದೇ ರೀತಿ ವಿಧಾನ ಮಂಡಲಕ್ಕೆ ಬೆಂಗಳೂರಿಂದ ಬಿಜೆಪಿಯ ಆಯ್ಕೆಯಾಗಿ ಹೋದ ಮೊದಲನೇ ನಾಯಕರು ರಾಮಚಂದ್ರಗೌಡರು. MLC ಆಗಿ 1988, 94, 2000, 2006, 2012 ಇಷ್ಟು ಸಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಬೆಂಗಳೂರು ಪದವೀಧರ ಕ್ಷೇತ್ರದ ಆಯ್ಕೆಯಾಗಿದ್ದರು. ಈ 5 ಚುನಾವಣೆಯಲ್ಲಿ 3 ಚುನಾವಣೆಗಳಲ್ಲಿ ನಾನು ಅವರ ಎಲೆಕ್ಷನ್ ಏಜೆಂಟ್. ರಾಮಚಂದ್ರಗೌಡರು ನಿಲ್ಲಿಸಿದ್ವು ನಾವು 88ರಲ್ಲಿ, ಪಕ್ಷ ನಿಲ್ಲಿಸಿದ್ದು, ಇಲ್ಲೇಬೇಕು ಅಂತ ಛಲ, ಬಹಳ ಹೋರಾಟ ಮಾಡ್ತಾರೆ. ಆಗ ಇನ್ನೊಬ್ಬರು ರಾಮಚಂದ್ರಗೌಡರನ್ನು ಕೂಡ ನಮ್ಮ ವಿರೋಧಿಗಳು ನಿಲ್ಲಿಸ್ಬಿಟ್ಟು ದೊಡ್ಡ ಚಾಲೆಂಜ್ ಅದು. ನಾವು ಪ್ರಚಾರ ಮಾಡಿದ್ದೇನು ಅಂದ್ರೆ, ನಮ್ಮ ರಾಮಚಂದ್ರಗೌಡ ಇನಿಷಿಯಲ್ ಇಲ್ಲದ ರಾಮಚಂದ್ರಗೌಡ, ಆದರೆ ವಿತ್ ಫುಲ್ ಇನಿಷಿಯೇಟಿವ್ ಇರುವ ಇನಿಷಿಯಲ್ ಇಲ್ಲದ ರಾಮಚಂದ್ರಗೌಡರಿಂದ ನಾವು ಕ್ಯಾಂಪೇನ್ ಮಾಡಿ ಆ ಚುನಾವಣೆ ಗೆದ್ದಾಗ ಇಡೀ ಬೆಂಗಳೂರಿನ ಕಾರ್ಯಕರ್ತರಿಗೆ ಸಂತೋಷನೇ ಸಂತೋಷ. ನಂತರ ಅವರು ವಿಧಾನ ಪರಿಷತ್ನಲ್ಲಿ ಅವರ ಧ್ವನಿನ ನಾನು ಕೇಳಿದ್ದೀನಿ. ಬೆಂಗಳೂರು ನಗರದ ಬಿಜೆಪಿ ಅಧ್ಯಕ್ಷರಾಗಿದ್ದರು.
94ರಲ್ಲಿ ನಾನು ವಿಧಾನಸಭೆಗೆ ಆಯ್ಕೆಯಾದಾಗ ನಾವಿಬ್ಬರು ಸದನ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ವಿ. ಅವರು ನಮ್ಮ ರಾಜ್ಯದ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ಅದೆಷ್ಟೋ ಕಡೆ ಪ್ರವಾಸ ಹೋಗಿದ್ದೀವಿ. ನನ್ನನ್ನು ರಾಮೇಶ್ವರ, ಕನ್ಯಾಕುಮಾರಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ರಾಮಚಂದ್ರ. ಸದಾ ಅವರು ಒಂದು ರೀತಿ ನಮ್ಮ ಕುಟುಂಬದ ಬಗ್ಗೆ ಬಹಳ ಆಸ್ತೆ ಮತ್ತು ಅಕ್ಕರೆ ಇತ್ತು. ನಮ್ಮ ತಾಯಿ ಕಂಡ್ರೆ ಬಹಳ ಪ್ರೀತಿ ಇತ್ತು. ನನ್ನ ಪತ್ನಿ ಬಗ್ಗೆ ಬಹಳಷ್ಟು ವಿಚಾರಿಸ್ತಾ ಇದ್ರು. ಯಾಕಂದ್ರೆ ನನ್ನ ಪತ್ನಿ ಅವ್ರಿಗೆ ಪತ್ರಕರ್ತೆಯಾಗಿ ಪರಿಚಯ ಆಯಿತು. ಇವತ್ತು ನಾವು ರಾಮಚಂದ್ರ ಗೌಡರು ಇನ್ನಿಲ್ಲ ಅಂತ ಅಂದಾಗ ಒಂದು ರೀತಿ ಇತಿಹಾಸದ ಒಂದು ಪುಟನೆ ಕಳಿಸ್ಕೊಳ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಜನಸಂಘದ ಕಾಲದ ನಮ್ಮ ಪಕ್ಷದ ಸವಾಲುಗಳನ್ನ ಯಾವ ರೀತಿ ಎದುರಿಸೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಬಿಜೆಪಿಯ ಪ್ರಾರಂಭದ ದಿನಗಳಲ್ಲಿ ಬಂದ ಒಂದು ಸವಾಲುಗಳು, ಆಗ ಅವರು ಬೆಂಗಳೂರು ನಗರದ ಅಧ್ಯಕ್ಷರಾಗಿ ನಮ್ಮನ್ನೆಲ್ಲರನ್ನೂ ಕೂಡ ದೆಹಲಿಗೆ ರೈಲಲ್ಲಿ ಕರ್ಕೊಂಡು ದೆಹಲಿ ಚಲೋ ಕಾರ್ಯಕ್ರಮ. ಸ್ವಂತ ಧೀಮಂತ ವ್ಯಕ್ತಿ, ಅನ್ಯಾಯದ ವಿರುದ್ಧ ಸದಾ ಎದ್ದು ನಿಲ್ತಾ ಇದ್ದ ಒಬ್ಬ ನಾಯಕನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾನು ಅವರು ನಮ್ಮ ನಗರದ ಅಧ್ಯಕ್ಷರಾಗಿದ್ದಾಗ ಅವ್ರ ಕೆಳಗಡೆ ಕೆಲಸ ಮಾಡಿದ್ರು. ಈಗ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರು ರಾಮಚಂದ್ರ ಗೌಡರ ಸುಪುತ್ರ ಸಪ್ತಗಿರಿ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ರಾಮಚಂದ್ರ ಗೌಡರ ನಡುವೆಯ ಆ ಸಹವಾಸ, ಒಡನಾಟ ನನಗೆ ಸದಾ ನೆನಪಿರುತ್ತೆ. ಅವರ ಮಾರ್ಗದರ್ಶನ, ಅವರು ನನಗೆ ಕೊಟ್ಟ ತಿಳುವಳಿಕೆ ನನ್ನ ಇದುವರೆಗೂ ಕೂಡ ತಗೊಂಡಿದೆ. ಅಂತ ಧೀಮಂತ ವ್ಯಕ್ತಿನ ಇವತ್ತು ಕಳ್ಕೊಂಡಿರೋದು ಬಹಳ ಸಂಕಟ ಆಗುತ್ತೆ. ಇನ್ನು ರಾಮಚಂದ್ರ ಗೌಡರು ಇನ್ನಿಲ್ಲ ಅಂತ ಕೇಳಕ್ಕೆ ನನಗೆ ಸಹಿಸಕ್ಕಾಗ್ತಾ ಇಲ್ಲ. ಭಗವಂತನ ಲೀಲೆ. ರಾಮಚಂದ್ರ ಗೌಡರ ನೆನಪು, ಅವರ ಜೀವನ ಸದಾ ಮಾರ್ಗದರ್ಶಕವಾಗಿರಲಿ. ಅವರ ಆತ್ಮಕ್ಕೆ ಸದ್ಗತಿನ ಭಗವಂತ ಕೊಡಲಿ, ನೀಡಲಿ ಅಂತ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.